ಗುಜರಾತ್ ಸುತ್ತಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಅಂತೂ ಇಂತೂ 2025 ಕೊನೆಯಲ್ಲಿ ಇದನ್ನ ಫುಲ್ಫಿಲ್ ಮಾಡ್ಕೊಂಡೆ. ಒಟ್ಟು 9 ದಿನಗಳ ಪ್ಲಾನ್ ಆಗಿತ್ತು. ಅದ್ರಲ್ಲಿ ಹೋಗಿ ಬರೋಕೆನೆ 4 ದಿನ ಬೇಕಾಯ್ತು ಅಂತ ಇಟ್ಕೊಳ್ಳಿ. ಸೊ 5 ದಿನದಲ್ಲಿ ಮಹಾಕಾಳಿ ಮಾತಾಜಿ ಶಕ್ತಿಪೀಠ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಮೊದೇರಾ ಸನ್ ಟೆಂಪಲ್, ರಾಣಿ ಕಿ ವಾವ್, ರನ್ ಆಫ್ ಕಚ್, ಧೋಲವೀರ, ವೈಟ್ ಡೆಸರ್ಟ್, ರೋಡ್ ಟು ಹೆವನ್, ಗಿರ್ನಾರ್, ಸೋಮನಾಥ್, ದ್ವಾರಕಾ, ನಾಗೇಶ್ವರ್, ಬೆಟ್ ದ್ವಾರಕಾನೆಲ್ಲ ಹೇಗೆ ಕವರ್ ಮಾಡಿದೆ ಅನ್ನೋದ್ರ ಡೀಟೇಲ್ ವಿಡಿಯೋ ಪಾರ್ಟ್ ಬೈ ಪಾರ್ಟ್ ಹಾಕ್ತೀನಿ. ಗುಜರಾತ್ಗೆ ಹೋಗೋದಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬಹುದು. ನನ್ನ ಜರ್ನಿ ಶುರುವಾಗಿದ್ದು ನಮ್ಮ KSR ರೈಲ್ವೆ ಸ್ಟೇಷನ್ ಬೆಂಗಳೂರಿಂದ. ನಾನು ಹೋಗ್ತಿರೋದು ಅಜ್ಮೀರ್ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ. ಫ್ರೈಡೆ ಸಂಜೆ 5 ಗಂಟೆಗೆ. ನಮ್ಮ ಟ್ರೈನ್ ಖಾಲಿಯಾಗಿ ಆ್ಯಂಡ್ ಸ್ಪೆಷಲಿ ಕ್ಲೀನ್ ಆಗಿನೇ ಇತ್ತು, ಯಾಕಂತಂದ್ರೆ ಇಲ್ಲಿಂದನೇ ಒರಿಜಿನ್ ಇದು. ಹಾಗಾಗಿ ಇದೇ ನನ್ನ ಸೀಟು, ಸೈಡ್ ಲೋವರು. ಟ್ರೈನ್ನಲ್ಲಿ ಸೈಡ್ ಲೋವರ್ನಲ್ಲಿ ಜರ್ನಿ ಮಾಡೋದೇ ಒಂಥರ ಮಜಾ ಅಲ್ವಾ? ನನ್ನ ಟ್ರೈನ್ ಬೆಂಗಳೂರು ಬಿಡ್ತು ನೋಡಿ, ಶಾರ್ಪ್ 5 ಗಂಟೆಗೆ. ನಾನು ಮೊದಲು ಹೋಗಬೇಕಾಗಿರೋದು ವಡೋದರ. ಈ ಟ್ರೈನ್ ವಡೋದರ ಹೋಗುತ್ತೆ, ಆದರೆ ಸುತ್ತಿ ಬಳಸಿ ಹೋಗುತ್ತೆ. ಹಾಗಾಗಿ ಸ್ಪ್ಲಿಟ್ ಜರ್ನಿ ಮಾಡ್ತಿದ್ದೀನಿ. ಈ ಟ್ರೈನ್ ಬೆಂಗಳೂರಿಂದ ಆಂಧ್ರದ ಗುಂಟಕಲ್ ತನಕ ಹೋಗಿ ಅಲ್ಲಿಂದ ಲೆಫ್ಟ್ ಡೈವರ್ಷನ್ ತಗೊಂಡು ಮತ್ತೆ ಕರ್ನಾಟಕದ ಬಳ್ಳಾರಿ, ಹುಬ್ಳಿ, ಬೆಳಗಾವಿ ಮೂಲಕ ಪುಣೆ, ವಾಸಾಯಿ ರೋಡ್, ಅಹಮದಾಬಾದ್, ಹಾಗೆ ಭಾನುವಾರ ಮಧ್ಯಾಹ್ನ ರಾಜಸ್ಥಾನದ ಅಜ್ಮೀರ್ ರೀಚ್ ಆಗುತ್ತೆ. ಪಾಸಿಂಗ್ ಯಶವಂತಪುರ ಜಂಕ್ಷನ್ 5:30 ಹಾಗೆ. ಯಶವಂತಪುರದಲ್ಲಿ ತುಂಬಾ ಡೆವಲಪ್ಮೆಂಟ್ ವರ್ಕ್ಸ್ಗಳು ನಡೀತಾ ಇದೆ. ಈಗ ನೋಡಿ ಯಲಹಂಕ ಜಂಕ್ಷನ್ ಪಾಸ್ ಆಗ್ತಾ ಇದೆ. ಧರ್ಮಾವರ ಜಂಕ್ಷನ್ ಅರೌಂಡ್ 8:30 ಆಗಿದೆ ನೈಟು. ನಮ್ಮ ಟ್ರೈನ್ ಸ್ವಲ್ಪ ಬೇಗ ಬಂದಿದೆ, ಹಾಗಾಗಿ ಹಾಲ್ಟಿಂಗ್ ಸ್ವಲ್ಪ ಜಾಸ್ತಿ ಇದೆ. ಕೊನೆಗೆ 10:30ಕ್ಕೆಲ್ಲ ಗುಂಟಕಲ್ ರೀಚ್ ಆಗಿ ಅಲ್ಲಿಂದ ಚೆನ್ನೈ ಏಕತಾನಗರ್ ಸೂಪರ್ ಫಾಸ್ಟ್ ಟ್ರೈನಲ್ಲಿ ಜರ್ನಿನ ಕಂಟಿನ್ಯೂ ಮಾಡಿದೆ, ಯಾಕಂದರೆ ಟು ಸೇವ್ ಮೈ ಟೈಮ್. ಗುಡ್ ಮಾರ್ನಿಂಗ್. ಸ್ಲೀಪರ್ ಕ್ಲಾಸಿಂದ 3rd AC ಅಪ್ಗ್ರೇಡ್ ಆದೆ. 8 ಗಂಟೆ ಆಗ್ತಾ ಬಂತು, ಇನ್ನೂ ಯಾರೂ ಎದ್ದಿಲ್ಲ. ತಿಂಡಿ ಮುಗಿಸಿ ಚಾ ಕುಡಿದು ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಲೋನಾವಲಾ ಘಾಟ್ ಸೆಕ್ಷನ್ ವ್ಯೂ ನೋಡಿ, ಇದು ಮಳೆಗಾಲದಲ್ಲಿ ಮಸ್ತ್ ಆಗಿರುತ್ತೆ ಮಾತ್ರ. ಒಂದ್ಸಲ ಜರ್ನಿ ಮಾಡಬೇಕು ಮಳೆಗಾಲ ಅಥವಾ ಜಸ್ಟ್ ಪೋಸ್ಟ್ ಮಾನ್ಸೂನ್ ಈ ರೂಟಲ್ಲಿ. ತುಂಬ ಟನಲ್ ಕೂಡ ಸಿಗುತ್ತೆ ಇದರಲ್ಲಿ. ವೆಸ್ಟರ್ನ್ ಘಾಟ್ ರೇಂಜ್ ಅಲ್ವಾ, ಹಾಗಾಗಿ ನಮ್ಮದು ಸಕಲೇಶ್ಪುರ ಇದೆಯಲ್ಲ, ಸಕಲೇಶ್ಪುರ ಸುಬ್ರಹ್ಮಣ್ಯ ರೂಟು ಆ ಥರ. ಗೋಲ್ಡನ್ ಬ್ರಿಡ್ಜ್ ಇದು, ನರ್ಮದಾ ರಿವರ್ಗೆ ಕಟ್ಟಿದ್ದಾರೆ. ಒಳ್ಳೆ ಸನ್ಸೆಟ್ ಕೂಡ. ಫೈನಲಿ ವಡೋದರ ಜಂಕ್ಷನ್ ರೀಚ್ ಆದೆ. 6:30 ಶೆಡ್ಯೂಲ್ ಟೈಮು, ಅರ್ಧ ಗಂಟೆ ಲೇಟ್ ಆಗಿತ್ತು. ಇದೆ ನೋಡಿ ನಾನು ಇವತ್ತು ರಾತ್ರಿ ಕಳೆಯೋ ರೂಮ್. ಡಾರ್ಮೆಟ್ರಿ ಅಂದ್ರೂ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ. ರೈಲ್ವೆ ರಿಟೈರಿಂಗ್ ರೂಮ್ ಇದು. AC ಇದೆ, ಫ್ಯಾನ್ ಕೂಡ ಇದೆ. D1 ಇಂದ D6 6 ರೂಮ್ ಇದೆ ಒಂದು ಬ್ಲಾಕಲ್ಲಿ. ಇದು ನನ್ನ ರೂಮು. ದೊಡ್ಡ ಮಿರರ್, ಸಿಂಗಲ್ ಬೆಡ್, ಪಿಲ್ಲೋ, ಬೆಡ್ಶೀಟ್, ಫ್ಯಾನ್. ಇದು ಪಕ್ಕದ ರೂಮು. ತುಂಬ ಪ್ರೈವೇಸಿ ಏನಿಲ್ಲ, ಬಟ್ 380 ರುಪೀಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು 12 ಅವರ್ಸ್ಗೆ. ಇದು ವಾಶ್ರೂಮ್ ಎಂಟ್ರಿ. ಗೀಸರ್ ಇದೆ, ವೆಸ್ಟರ್ನ್ ಕಮೋಡ್ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. 6 ಬೆಡ್ಸ್ಗೆ 2 ವಾಶ್ರೂಮ್ ಇದೆ. ಇಲ್ಲಿಂದ ಹೊರಗಡೆ ಬಂದರೆ ಪಕ್ಕದಲ್ಲೇ ಇನ್ನೂ 3 AC ರಿಟೈರಿಂಗ್ ರೂಮ್ ಇದೆ. ಆ ಕಡೆ ಡಬಲ್ ಬೆಡ್ರೂಮ್ ಕೂಡ ಇದೆ, ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಇದು 2nd ಫ್ಲೋರಲ್ಲಿದೆ. ಹಾಗಾಗಿ ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಪಕ್ಕದಲ್ಲೇ ಇನ್ನೊಂದು ಹೋಟೆಲ್ ಇದೆ ನೋಡಿ, ಅದರ ಟ್ಯಾರಿಫ್ ಕೂಡ ಇಲ್ಲಿ ಹಾಕಿದ್ದಾರೆ ಡೀಟೇಲ್ ಆಗಿ. ಸೊ ಇದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಯಾಕಂದರೆ ರೈಲ್ವೆ ರಿಟೈರಿಂಗ್ ರೂಮ್ ಫುಲ್ ಅಡ್ವಾನ್ಸ್ ಆಗಿನೇ ಬುಕ್ ಆಗಿರುತ್ತೆ. ರೈಲ್ವೆ ಸ್ಟೇಷನಿಗೆ ಬಂದು ಇಲ್ಲಿ ರೂಮ್ ಹುಡುಕ್ತೀನಿ ಅಂದರೆ ಸಿಗೋದು ತುಂಬಾ ಕಷ್ಟ. ನೈಟ್ ವ್ಯೂ ನೋಡಿ ವಡೋದರ ಜಂಕ್ಷನ್. ಇವತ್ತಿಲ್ಲೇ ಮಲ್ಕೊಂಡು ನಾಳೆ ಗುಜರಾತ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡೋಣ. ಎಸ್, ಬೆಳಿಗ್ಗೆ ರೂಮ್ನ ಚೆಕ್ಔಟ್ ಮಾಡಿ ರೈಲ್ವೆ ಸ್ಟೇಷನ್ ಕ್ಲಾಕ್ ರೂಮ್ನಲ್ಲಿ ಲಗೇಜ್ನೆಲ್ಲ ಇಟ್ಟು ಸ್ಟೇಷನ್ ಪಕ್ಕನೇ ಬಸ್ ಸ್ಟಾಪ್ ಇದೆ ಆಯ್ತಾ, ಒಳ್ಳೆ ಮಾಲ್ ಥರ ಇದೆ ನೋಡೋಕ್ಕೆ. ಅಲ್ಲಿಂದನೇ ಜರ್ನಿ ಶುರು ಮಾಡಿದೆ. 52 ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಪಾವಗಡದ ಮಹಾಕಾಳಿ ಮಾತಾಜಿ ಟೆಂಪಲ್ಗೆ. ಪಾವಗಡಕ್ಕೆ ಡೈರೆಕ್ಟ್ ಬಸ್ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರೋದ್ರಿಂದ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತಂದರೆ ವಡೋದರ ಟು ಹಲೋಲ್ ಹೋಗಿ ಅಲ್ಲಿಂದ ಪಾವಗಡ ಹೋಗೋದು. ಇಲ್ಲಿ ಬಸ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅದರಂತೆ ಬೆಳಗ್ಗೆ 6:25ಕ್ಕೆ ವಡೋದರ ಬಿಟ್ಟು 7:15ಗೆಲ್ಲ ಹಲೋಲ್ ರೀಚ್ ಆದೆ ನಾನು. ಇದು ಹಲೋಲ್ ಬಸ್ ಸ್ಟಾಪು. ಪ್ಲಾಟ್ಫಾರ್ಮ್ ನಂಬರ್ 4 ಮತ್ತು 5ರಲ್ಲಿ ಪಾವಗಡಕ್ಕೆ ಹೋಗೋ ಬಸ್ ಸಿಗುತ್ತೆ. ಪಾವಗಡಕ್ಕೆ ಹೋಗ್ಲಿಕ್ಕೆ ಇದೊಂಥರ ಜಂಕ್ಷನ್ ಇದಾಗೆ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆಯಿಂದನೂ ಬಸ್ಗಳು ಇಲ್ಲಿಗೆ ಬಂದು ಇಲ್ಲಿಂದನೇ ಪಾವಗಡಕ್ಕೆ ಹೋಗೋದು. ಹಾಗಾಗಿ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿನೇ ಇದೆ. ಒಟ್ಟು 7:50ಕ್ಕೆ ಪಾವಗಡ ರೀಚ್ ಆದೆ. ವಡೋದರಿಂದ ಹಾಲೋಲ್ಗೆ 40 ರೂಪಾಯಿ, ಅಲ್ಲಿಂದ ಪಾವಗಡಕ್ಕೆ 11 ರೂಪಾಯಿ. ಇದು ಪಾವಗಡದ ಬಸ್ ಸ್ಟಾಪು. ಅಲ್ಲಿ ಬ್ಲೂ ಕಲರ್ ಬಸ್ ಎಲ್ಲ ಲೈನ್ ಆಗಿ ನಿಂತಿದೆಯಲ್ಲ, ಆ ಗಾಡಿಗಳೆಲ್ಲ ದೇವಸ್ಥಾನದ ಬೇಸ್ಗೆ ಅಂದ್ರೆ ಮಾಚಿ ತನಕ ಹೋಗುತ್ತೆ. ತುಂಬಾ ಬಸ್ ಇದೆ, ಒಂದಾದ್ಮೇಲೆ ಒಂದು ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ದೇವಸ್ಥಾನಕ್ಕೂ ಕೂಡ ಅಷ್ಟು ರಶ್ ಇರುತ್ತೆ, ಅಷ್ಟು ಜನ ಹೋಗ್ತಾ ಇರ್ತಾರೆ. ಹಾಗಾಗಿ 6:25ಕ್ಕೆ ವಡೋದರ ಬಿಟ್ಟವನು 8:25ಕ್ಕೆಲ್ಲ ಟೆಂಪಲ್ ಬೇಸ್ ಹತ್ರ ಬಂದೆ. ಇದೇ ನೋಡಿ ಟೆಂಪಲ್ ಬೇಸು, ಮಾಚಿ ಅಂತ.
ವೆಹಿಕಲ್ ಎಲ್ಲ ಇಲ್ಲಿಗೆ ಸ್ಟಾಪ್. ಇಲ್ಲಿಂದ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಅಲ್ಲಿಗೆ ಹೋಗೋಕೆ 2 ಆಪ್ಷನ್ ಇದೆ. ಮೊದಲನೇದು ರೋಪ್ ವೇ. ಈ ರೋಪ್ ವೇಗೆ 150 ರುಪೀಸ್ ಚಾರ್ಜ್ ಇದೆ ರೌಂಡ್ ಟ್ರಿಪ್ಗೆ. ಸಿಂಗಲ್ ವೇ ಬೇಕು ಅಂತಂದ್ರೆ 120 ರುಪೀಸು. ಆನ್ಲೈನ್ ಅಲ್ಲಿ udankhatola.com ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಡ್ವಾನ್ಸ್ ಬುಕ್ ಮಾಡಿದ್ರೆ ಒಳ್ಳೇದು. ಅಲ್ಲೇ ಹೋದ್ರೂ ಕೂಡ ಟಿಕೆಟ್ ಸಿಗುತ್ತೆ, ಅದೇ ತುಂಬಾ ರಶ್ ಇರುತ್ತೆ ವೀಕೆಂಡ್ ನಲ್ಲಿ. ಸೊ ಬೆಸ್ಟ್ ಅಂತಂದ್ರೆ ಆನ್ಲೈನ್ ಬುಕ್ಕಿಂಗ್. ಉಡನ್ ಖಟೋಲಾ ವೆಬ್ಸೈಟ್ಗೆ ಹೋಗಿ ಡೇಟ್ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಹಾಕಿ ಪೇಮೆಂಟ್ ಮಾಡಿದ್ರಾಯ್ತು. ಟಿಕೆಟ್ ಜನರೇಟ್ ಆಗುತ್ತೆ, ಅದನ್ನ ಎಂಟ್ರಿಲಿ ತೋರಿಸ್ಬೇಕು ಅಷ್ಟೇ. ನಾನು ಮೊದಲೇ ಬುಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಕ್ಯೂ ನೋಡಿದ್ರೆ ಹನುಮಂತನ ಬಾಲದ ಥರ ಇತ್ತು. ವೀಕೆಂಡ್ ಅಲ್ವಾ, ನನ್ನ ಹತ್ರ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ನಡ್ಕೊಂಡು ಹೋದ್ರೆ ದೇವರಿಗೆ ಸ್ವಲ್ಪ ಜಾಸ್ತಿ ಹತ್ರ ಆಗ್ಬೋದು ಅಂತ ನಡ್ಕೊಂಡೇ ಹೋದೆ. ಆದ್ರೆ ನಂಗೆ ಒಬ್ನಿಗೆ ಬೋರ್ ಆಗಬಾರ್ದು ಅಂತ ನಾನು ವಡೋದರದಿಂದ ಹೊರಡ್ಬೇಕಾದ್ರೇನೆ ಒಂದು ಅಂಕಲ್ ಅಂಡ್ ಆಂಟ್ನ ಪರಿಚಯ ಮಾಡಿಕೊಟ್ಟಿದ್ದೆ. ದೇವಸ್ಥಾನ ರೀಚ್ ಆಗೋ ತನಕ ಅವ್ರ ಜೊತೆನೆ ಮಾತಾಡ್ಕೊಂತ ಹೋದೆ. ನಿಯರ್ 2000+ ಸ್ಟೆಪ್ಸ್ ಇದೆ. ಖಾಲಿ ಹೊಟ್ಟೆಯಲ್ಲಿ ಮೆಟ್ಲು ಹತ್ತೋಕೆ ಶುರು ಮಾಡಿದೆ. ದಾರಿಯುದ್ದಕ್ಕೂ ತುಂಬಾ ಅಂಗಡಿಗಳು ಸಿಗ್ತವೆ. ನಿಮ್ಗೆ ಹಸಿವೆ ಆದರೆ ಅಲ್ಲೇ ತಿಂದು ಕುಡ್ದು ಎಲ್ಲ ಮಾಡ್ಬೋದು, ರೆಸ್ಟ್ ಮಾಡ್ಬೋದು ಕೂಡ. ನೋಡಿ, ರೋಪ್ ವೇಲಿ ಹೋದ್ರೆ ಸೀದಾ ಹೋಗೋದಿತ್ತು. ಹೀಗೆ ಎಷ್ಟು ನಡೆದ್ರೂ ಮುಗುತ್ತಾನೆ ಇಲ್ಲಪ್ಪ, ಮೆಟ್ಲುಗಳು ಬರ್ತಾನೆ ಇವೆ. ಖಾಲಿ ಹೊಟ್ಟೆ ಬೇರೆ. ಇಲ್ಲೊಂದು ಒಳ್ಳೆ ವ್ಯೂ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ವೀಕ್ ಡೇಸ್ ಅಲ್ಲಿ ಕಡಿಮೆ ಇರ್ತಾರೆ ನಮ್ಮ ಮೋಸ್ಟ್ಲಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ ನಾನು ಬರ್ತಾ ಇರೋದು, ಬಟ್ ಯೂಶುವಲಿ ಇರ್ತಾರೆ. ನಾನು ನಡ್ಕೊಂಡು ಹೋಗ್ಲಿಕ್ಕೆ ಎದುರು ಬಿಡ್ತಾ ಇದ್ದೀನಿ ಅಂತದ್ರಲ್ಲಿ ಇಲ್ಲೊಬ್ರು ಪ್ರತಿಯೊಂದು ಮೆಟ್ಲಿಗೂ ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇನ್ನೊಂದು ಸ್ವಲ್ಪ ಮೇಲ್ ಹೋದ್ಮೇಲೆ ಈ ವ್ಯೂ ಕಾಣಿಸುತ್ತೆ. ದೇವಸ್ಥಾನದ ಹತ್ರ ಬಂತು ಅನ್ಸುತ್ತೆ. ಪೂಜಾ ಐಟಮ್ಸ್ ಎಲ್ಲ ಅಂಗಡಿಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಲೈನ್ ಆಗಿ. ಬೇಕಾದ್ರೆ ತಗೋಬಹುದು ಇಲ್ಲೇನೆ, ಇಲ್ಲಾಂದ್ರೆ ಮುಂದೆನೂ ಸಿಗ್ಬೋದು ಅನ್ಸುತ್ತೆ. ಇಲ್ಲಿ ಮುಂದೆ ಹೋಗ್ತಾ ಇದಾರಲ್ಲ ಇವರೇ ನಂಗೆ ವಡೋದರದಿಂದ ಇಲ್ಲಿ ತನಕ ಕಂಪ್ನಿ ಕೊಟ್ಟಿದ್ದು. ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. 2051 ಮೆಟ್ಲು ಗುರು. ಫೈನಲಿ ರೀಚ್ ಆದೆ ಟಾಪ್ ವ್ಯೂ ಮಾತ್ರ ಮಸ್ತಾಗಿದೆ. 1000 ವರ್ಷ ಹಳೆ ಟೆಂಪಲ್ ಇದು. ಸಿ ಲೆವೆಲ್ಗಿಂತ 800 ಮೀಟರ್ ಮೇಲಿದೆ. ಪ್ರತಿ ವರ್ಷ ಲಕ್ಷಾಂತರ ಮಂದಿ ಭೇಟಿ ನೀಡಿ ದೇವಿಯ ದರ್ಶನ ಪಡಿತಾರೆ. ಈ ದೇವಸ್ಥಾನ 10ನೇ ಶತಮಾನ ಕಾಲದ್ದು. 15ನೇ ಶತಮಾನದಲ್ಲಿ ಇಲ್ಲಿನ ಗೋಪುರವನ್ನ ಕೆಡವಲಾಗಿತ್ತು. ಅವತ್ತಿಂದ ಗೋಪುರದ ಮೇಲೆ ಧ್ವಜ ಹಾಕಿರ್ಲಿಲ್ಲ. ಈಗ 500 ವರ್ಷಗಳ ಆದ್ಮೇಲೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು 2022ರಲ್ಲಿ ಮತ್ತೆ ಧ್ವಜವನ್ನ ಹಾರಿಸಿದ್ರು. ಆಲ್ರೆಡಿ ಹೇಳ್ದಂಗೆ ಇದು 51 ಶಕ್ತಿಪೀಠಗಳಲ್ಲಿ ಒಂದು. ಸತಿದೇವಿಯ ಬಲಗಾಲಿನ ಬೆರಳುಗಳು ಇಲ್ಲಿ ಬಿದ್ದಿವೆ ಅಂತ ಸ್ಥಳ ಪುರಾಣ ಹೇಳುತ್ತೆ. ಗರ್ಭಗುಡಿಯಲ್ಲಿ ಒಟ್ಟು 3 ವಿಗ್ರಹಗಳಿವೆ. ಮಧ್ಯದ್ದು ಕಾಳಿಕಾ ಮಾತಾ, ಬಲಗಡೆಯಲ್ಲಿ ಕಾಳಿ, ಹಾಗೇನೆ ಎಡಗಡೆಯಲ್ಲಿ ಬಹುಚರ ಮಾತಾ. ಹೊರಗಡೆ ಪಕ್ಕದಲ್ಲೇ ಪ್ರಸಾದ ಕೌಂಟರ್ ಇದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಈಗ ಇಳಿಯೋ ಟೈಮ್ ಬಂತು. ಇಳಿಬೇಕಾದ್ರೆ ನಾನು ಕೇಬಲ್ ಕಾರ್ ಥ್ರೂ ಹೋದೆ. ಒಂದು ಸೈಡ್ 120 ರೂಪಾಯಿ. ಯಾಕಂದ್ರೆ ನನಗೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಆಲ್ರೆಡಿ ಹೇಳ್ದಂಗೆ ಸಂಜೆ ವೇಳೆ ನಾನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೀಚ್ ಆಗಬೇಕು, ಇಲ್ಲಾಂದ್ರೆ ಅಲ್ಲಿ ಕ್ಲೋಸ್ ಆಗುತ್ತೆ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ಆದ್ರೂ ಲೈನ್ ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಕೊನೆಗೂ ನನ್ನ ಟರ್ನ್ ಕೂಡ ಬಂತು. ಮೇಲ್ಗಡೆಯಿಂದ ಸೀನರಿ ಮಾತ್ರ ಸೂಪರು. ಫಸ್ಟ್ ಟೈಮ್ ಉಡನ್ ಖಟೋಲಾ ಟ್ರೈ ಮಾಡ್ತಾ ಇರೋದು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಟೂ ವೀಲರ್ ಪಾರ್ಕಿಂಗ್ ಲಾಟ್ ನೋಡಿ, ಎಲ್ಲ ಫುಲ್ ಆಗಿಬಿಟ್ಟಿದೆ. ಅಂದರೆ ಅಷ್ಟು ಜನ ಬಂದಿದ್ದಾರೆ ಅಂತ. ನಾನು ಅವಾಗ ಬರಬೇಕಾದ್ರೆ ನೋಡಿದೆ ಬೇಸಲ್ಲಿ. ಆ ಟಿಕೆಟ್ಗೆನೆ ಒಳ್ಳೆ ಕ್ಯೂ ನೋಡಿದ್ರೆ ಯಪ್ಪ ಅನ್ಸ್ಬಿಡ್ತು. ಅದಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದು. ರಿಟರ್ನ್ ಪಾವಗಡ ಹೋಗೋಕೆ ಸೇಮ್ GSRTC ಬಸ್ ನಿಂತಿರುತ್ತೆ. 23 ರೂಪಾಯಿ ಟಿಕೆಟು. ಇಲ್ಲಿಂದ ಅಥವಾ ಪಾವಗಡದಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗೋಕೆ ಡೈರೆಕ್ಟ್ ಬಸ್ ಇರಲ್ಲ. ವಡೋದರ ಬಂದು ಅಲ್ಲಿಂದ ಬಸ್ ಅಥವಾ ಟ್ರೈನ್ ಮೂಲಕ ಹೋಗೋದು. ಡೈರೆಕ್ಟ್ ಬಸ್ ಸಿಕ್ಕಿದ್ರೆ ಅದರಲ್ಲೇ ರಿಟರ್ನ್ ಆಗ್ಬೋದಿತ್ತು. ಇಲ್ಲ ಅಂತಂದ್ರೆ ಸೇಮ್ ಹ್ಯಾಲೋಲ್ಗೆ ಬಂದು ಅಲ್ಲಿಂದ ರಿಟರ್ನ್ ತುಂಬಾ ಬಸ್ಗಳು ಸಿಗುತ್ತೆ, ಆರಾಮಾಗಿ ಬರ್ಬೋದು. ಬೆಳಿಗ್ಗೆ 6:25ಕ್ಕೆಲ್ಲ ವಡೋದರ ಬಿಟ್ಟವನು ದರ್ಶನ ಮುಗಿಸಿ ಪುನಃ ವಡೋದರ ರೀಚ್ ಆಗುವಷ್ಟೊತ್ತಿಗೆ ಮಧ್ಯಾಹ್ನ 1:15. ನನಗೆ ಅವತ್ತಿಗೆ ಪಾವಗಡ ಬಿಟ್ಟು ಅಲ್ಲಿ ಬೇರೆ ಏನು ಪ್ಲಾನ್ ಇರಲಿಲ್ಲ. ಆದರೆ ಪಾವಗಡ ಬಸ್ ಸ್ಟಾಪ್ ಹತ್ರನೇ ಚಾಂಪ್ನರ್ ಫೋರ್ಟ್ ಇದೆ, ಹಾಗೆಯೇ ಮಸೀದಿ ಇದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೆಕೆಂಡ್ ಹಾಫ್ ಅಲ್ಲಿ ಇದನ್ನ ಕವರ್ ಮಾಡಬಹುದು, ಸಂಜೆ ಹೋಗ್ಬಹುದು. ಒನ್ ಡೇ ನೀವು ಪಾವಗಡಕ್ಕೆ ಸ್ಪೆಸಿಫಿಕ್ ಆಗಿ ಕೊಡ್ತೀನಿ ಅಂತ ಅಂದ್ರೆ ದೇವಿ ಟೆಂಪಲ್ ಮತ್ತೆ ಯುನೆಸ್ಕೋ ಸೈಟ್ನೆಲ್ಲ ನೋಡ್ಕೊಂಡು ಫುಲ್ ಡೇ ಕವರ್ ಮಾಡ್ಕೊಂಡು ಬರ್ಬೋದು. ನಂದು ಟೈಟ್ ಶೆಡ್ಯೂಲ್ ಆಗಿರೋದ್ರಿಂದ ಇದನ್ನೆಲ್ಲ ನೋಡಕ್ ಆಗ್ಲಿಲ್ಲ. ದೇವಸ್ಥಾನ ಮುಗಿಸಿ ಸೀದಾ ವಡೋದರಕ್ಕೆ ಹೋದೆ. ಇಲ್ಲಿಂದ ಈದರ್ ಬಸ್ ಅಥವಾ ಟ್ರೈನ್ ಮೂಲಕ ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೀಚ್ ಆಗ್ಬಹುದು. ಟ್ರೈನ್ ಅಂದ್ರೆ ಎಕ್ತನಗರ್ ತನಕ ಹೋಗುತ್ತೆ. ಅಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಫ್ರೀ ಬಸ್ಸು ಫ್ಲೈ ಆಗ್ತಾನೆ ಇರುತ್ತೆ.
ಟ್ರೈನ್ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ. ವಡೋದರಾದಿಂದ 6 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ರೈಲ್ವೆ ಸ್ಟೇಷನ್ ಇದೆ, ಪ್ರತಾಪ್ ನಗರ್ ಅಂತ. ಇಲ್ಲಿಂದ ಏಕ್ತಾ ನಗರ್ಗೆ ರೆಗ್ಯುಲರ್ ಆಗಿ 3 ಮೆಮು ಟ್ರೈನ್ಗಳು ರನ್ ಆಗ್ತಾನೆ ಇರುತ್ತೆ. ವಡೋದರ ಟು ಏಕ್ತಾ ನಗರ್ ಟ್ರೈನ್ ಆದ್ರೆ 1 ಅವರ್ 30 ಮಿನಿಟ್ಸ್ ಟ್ರೈನ್ ಜರ್ನಿ. ನಾನು ತುಂಬಾ ಹೊತ್ತು ವೇಟ್ ಮಾಡಿದೆ, ಆದ್ರೆ ಡೈರೆಕ್ಟ್ ಬಸ್ ಕೂಡ ಸಿಗ್ಲಿಲ್ಲ ನಂಗೆ ಮಧ್ಯಾಹ್ನದೊತ್ತು. ಇಲ್ಲೂ ಕೂಡ ಜರ್ನಿನ ಸ್ಪ್ಲಿಟ್ ಮಾಡ್ಕೊಂಡೇ ಹೋಗ್ಬೇಕಾಯ್ತು. ಯಾವಾಗ್ಲೂ ನೋಡಿ, ಒಂದು ಒಳ್ಳೆ ಟಿಪ್ಪು, ಎಲ್ಲೇ ಹೋಗ್ಬೇಕಾದ್ರೂ ನಿಮಗೆ ಡೈರೆಕ್ಟ್ ಟ್ರೈನ್, ಬಸ್, ಫ್ಲೈಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಜರ್ನಿನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಅವಾಗ ವೇಟಿಂಗ್ ಟೈಮ್ ನಿಮ್ದು ಸೇವ್ ಆಗುತ್ತೆ ತುಂಬಾನೇ. ನನಗೆ ವಡೋದರದಿಂದ ದೆಬಾಲಿಯ ತನಕ ಬಸ್ ಸಿಕ್ತು, 53 ರೂಪಾಯಿ ಚಾರ್ಜು. 1:40ಕ್ಕೆಲ್ಲ ಬರೋಡ ಬಿಟ್ಟೆ. ದಾರಿಲಿ ದಾಬೋಯ್ ಅನ್ನೋ ಬಸ್ ಸ್ಟಾಪ್ ನಲ್ಲಿ ಡೈರೆಕ್ಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಬಸ್ ನಿಂತಿ. ಕಂಡಕ್ಟರ್ ಹತ್ರ ಮೊದಲೇ ಹೇಳಿದ್ದೆ ನಾನು ಹೆಂಗ್ ಹೋಗೋದು ಏನು ಎತ್ತ ಅಂತ ಎಲ್ಲ. ಅವರು ಡೈರೆಕ್ಟ್ ಬಸ್ ಸಿಕ್ಕಿದ ಕೂಡಲೇ ನನಗೆ ಇನ್ಫಾರ್ಮ್ ಮಾಡಿದ್ರು. ಅಲ್ಲಿಂದ ಮತ್ತೆ 48 ರೂಪಾಯಿ ಟಿಕೆಟ್ ತೆಗೆದು ಸಂಜೆ 5 ಗಂಟೆ ಹಾಗೆಲ್ಲ ಎಕ್ಸಾಕ್ಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂದ್ಗಡೆನೆ ರೀಚ್ ಆದೆ. ಬಸ್ ಅಲ್ಲಿ ತನಕನೂ ಬಂತು. ನೋಡಿ, ಬರ್ತಾ ದಾರಿನಲ್ಲೇ ನಿಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವೆಲ್ಕಮ್ ಮಾಡ್ತಾ ಇದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬೆಳಿಗ್ಗೆ 8ರಿಂದ ಸಂಜೆ 6 ತನಕ ಓಪನ್ ಇರುತ್ತೆ. ಇದನ್ನ ನೋಡೋಕೆ ಅಟ್ಲೀಸ್ಟ್ 1 or 2 ಡೇಸ್ ಆದ್ರೂ ಬೇಕೇ ಬೇಕು, ಅಷ್ಟೊಂದಿದೆ ಇಲ್ಲಿ ನೋಡೋಕೆ. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಇದ್ದಿದ್ರಲ್ಲೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾತ್ರ ನೋಡ್ಕೊಂಡು ವಾಪಸ್ ಬಂದೆ. ಇದರ ಎಂಟ್ರಿಗೆ 3 ಟೈಪ್ಸ್ ಟಿಕೆಟ್ ಇದೆ. ಮೊದಲನೇದು SOU ಎಂಟ್ರಿ ಟಿಕೆಟು, 150 ರೂಪಾಯಿ ಪರ್ ಹೆಡ್. ಇದರಲ್ಲಿ ಆಡಿಯೋ ವಿಜುವಲ್ ಗ್ಯಾಲರಿ, ಎಕ್ಸಿಬಿಷನ್, ವ್ಯಾಲಿ ಆಫ್ ಫ್ಲವರು, ಸರ್ದಾರ್ ಸರೋವರ್ ಡ್ಯಾಮ್ ವ್ಯೂ, ಹಾಗೆ ಬಸ್ ಸರ್ವಿಸು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು SOU ವ್ಯೂ ಗ್ಯಾಲರಿ, ಇದರ ಟಿಕೆಟು 380 ರುಪೀಸು. ನಾನು ತಗೊಂಡಿದ್ದೇನೆ. ಇದರಲ್ಲಿ ಒಂದು ಅಡಿಷನ್ ಅಂತ ಅಂದ್ರೆ ವ್ಯೂವಿಂಗ್ ಗ್ಯಾಲರಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ಲಿಫ್ಟ್ ಮೂಲಕ ಚೆಸ್ಟ್ ತನಕ ಹೋಗಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಚೆಸ್ಟ್ ತನಕ ಹೋಗಿ ಅಲ್ಲಿಂದ ಹೊರಗಡೆ ವ್ಯೂ ನೋಡ್ಬೋದು. ನಾನು ತಗೊಂಡಿದ್ದ ಇದೇ ಟಿಕೆಟು. ನಂಗೇನಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಇದೇ ವ್ಯೂ ಕಾಣಿಸುತ್ತೆ ನೋಡಿ ಮೇಲಿಂದ ಚೆಸ್ಟ್ ತನಕ ಹೋದ್ರೆ. ಅದು ಅಲ್ಲದೆ ಲಿಫ್ಟ್ಗೆನೆ ತುಂಬಾ ದೊಡ್ಡ ಕ್ಯೂ, ಸುಮ್ಮನೆ ಟೈಮ್ ವೇಸ್ಟ್ ಕೂಡ ಅನಿಸ್ತು ನಂಗೆ. ವೀಕೆಂಡ್ ಆಗಿರೋದ್ರಿಂದ ಇರ್ಬೋದು, ಬಟ್ ತುಂಬಾನೇ ಟೈಮ್ ಹೋಯ್ತು ನಂಗಲ್ಲೇ ಲಿಫ್ಟ್ಗೆ ಕ್ಯೂ ನಿಂತ್ಕೊಂಡಲ್ಲೇ. ಇನ್ನು ಥರ್ಡ್ ಟೈಪ್ ಟಿಕೆಟ್ ಅಂತ ಅಂದ್ರೆ ಎಕ್ಸ್ಪ್ರೆಸ್ ವೇ. ಇದರ ಪ್ರೈಸ್ 1030 ರೂಪಾಯಿ. ಇದು ಒಂಥರ VIP ಟಿಕೆಟ್ಸ್ ತರ, ಯಾವ್ದಕ್ಕೂ ಕ್ಯೂ ಏನಿರಲ್ಲ, ಡೈರೆಕ್ಟ್ ಎಂಟ್ರಿ. ಇದು ಕೂಡ ಅಷ್ಟೇ ನೆಸೆಸಿಟಿ ಇಲ್ಲ. ಬೇಸಿಕ್ ಟಿಕೆಟ್ ತಗೊಂಡ್ರು ಸಾಕು, ನಿಮಗೆ ಸರ್ದಾರ್ ಆದ ತನಕನೂ ಹೋಗ್ಬೋದು. 150 ರೂಪಾಯಿ ಟಿಕೆಟ್ ಹೇಳಿದ್ನಲ್ಲ ಅದು. ಮತ್ತೆ ಚೆಸ್ಟ್ ಎಲ್ಲ ಮೇಲ್ಗಡೆ ಎಲ್ಲ ಹೋಗಕ್ಕಾಗಲ್ಲ, ಅಷ್ಟೇ ಲಿಫ್ಟ್ ಎಲ್ಲ ಆಕ್ಸೆಸ್ ಮಾಡಕ್ಕಲ್ಲ, ಆಗಲ್ಲ. ಬಾಕಿ ಎಲ್ಲ ಸಿಗುತ್ತೆ. ಈ ಎಲ್ಲ ಟಿಕೆಟ್ನಲ್ಲೂ ಲೇಸರ್ ಶೋ ಕೂಡ ಎಂಟ್ರಿ ಇದೆ. ನಡ್ಕೊಂಡು ಹೋಗಕ್ ಆಗಲ್ಲ ಅನ್ನೋರ್ಗೆ ಈ ತರ ಎಸ್ಕಲೇಟರ್ ಇರುತ್ತೆ ನೋಡಿ, ಇದೇ ಆರ್ಟ್ ಗ್ಯಾಲರಿ. SOU ಟಿಕೆಟ್ಸ್ನ ಮೊದಲೇನೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತಂದ್ರೆ ಟಿಕೆಟ್ ಕೌಂಟರಲ್ಲಿ ತುಂಬಾ ಕ್ಯೂ ಇರುತ್ತೆ, ಅಲ್ಲಿ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು. ಗೂಗಲ್ನಲ್ಲಿ SOU ಟಿಕೆಟ್ಸ್ ಅಂತ ಹಾಕಿ ಅಫಿಷಿಯಲ್ ಪೇಜ್ ಓಪನ್ ಮಾಡಿ, ಅಲ್ಲಿ ಬುಕ್ ಟಿಕೆಟ್ ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ಟಿಕೆಟ್ ಬೇಕು ಅದನ್ನ ಬುಕ್ ಮಾಡ್ಬೋದು. ಅದೇ ಕಾಪಿನ ಎಂಟ್ರಿಲಿ ತೋರಿಸಿದ್ರೆ ಆಯ್ತು. QR ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ಬಿಡ್ತಾರೆ. ಇನ್ನ SOU ಬಗ್ಗೆ ಹೇಳಬೇಕು ಅಂತಂದ್ರೆ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ, ಅದು ಎಲ್ರಿಗೂ ಗೊತ್ತಿದೆ. ನಮ್ಮ ಫಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದು 182 ಮೀಟರ್ ಹೈಟ್ ಇದೆ. 2018ರಲ್ಲಿ ಇನಾಗ್ರೇಟ್ ಆಗಿತ್ತು. ಗುಜರಾತ್ ಬಂದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಕಮ್ಮಿ ಅಂದ್ರೂ ಒಂದಿನ ಬೇಕು, ಒಂದಿನಕ್ಕಿಂತ ಜಾಸ್ತಿನೇ ಬೇಕು, ಬಟ್ ಮಿನಿಮಮ್ ಆದ್ರೂ ಒಂದಿನ ಸ್ಪೆಂಡ್ ಮಾಡಲೇಬೇಕು. ಮತ್ತೆ ಸಂಜೆ 7 ಗಂಟೆ ಹಾಗೆ ಲೇಸರ್ ಶೋ ಶುರು ಆಗುತ್ತೆ, ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಸರ್ದಾರ್ ಅವರ ಜೀವನ, ಸ್ವಾತಂತ್ರ್ಯದ ಹೋರಾಟ, ಅವರ ತ್ಯಾಗನೆಲ್ಲ ಚೆನ್ನಾಗಿ ಧ್ವನಿ ಮತ್ತು ಬೆಳಕಿನ ಮೂಲಕ ವಿವರಿಸಿದ್ದಾರೆ. ನೋಡಿ ಎಷ್ಟು ಜನ ಕೂತಿದ್ದಾರೆ ಲೇಸರ್ ಶೋ ನೋಡೋಕೆ. ಇನ್ನು ಶೋ ಮುಗಿಸಿ ಹೊರಗಡೆ ಬಂದ ಕೂಡಲೇ ಫ್ರೀ ಬಸ್ ನಿಂತಿರುತ್ತೆ. ಕಾರ್ ಪಾರ್ಕಿಂಗ್ಗೆ, ರೈಲ್ವೆ ಸ್ಟೇಷನ್ಗೆ ಆರಾಮಾಗಿ ಫ್ರೀ ಬಸ್ಸಲ್ಲಿ ಹೋಗ್ಬೋದು. 1 ರೂಪಾಯಿ ಕೂಡ ಕೊಡ್ಲಿಕ್ಕಿಲ್ಲ. ಎಲೆಕ್ಟ್ರಿಕ್ ಗಾಡಿಗಳಿವೆಲ್ಲ. ಇದೇ ಏಕ್ತಾ ನಗರ ರೈಲ್ವೆ ಸ್ಟೇಷನ್. ಹೊರಗಡೆಯಿಂದ ಸೂಪರ್ ಆಗಿದೆ, ಒಳಗಡೆಯಿಂದನೂ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿನೇ ಇದೆ ಎಲ್ಲ. ಫ್ರೀ ಬಸ್ ಅಂತ ಹೇಳಿದ್ನಲ್ಲ, ಇದೆ ನೋಡಿ. ಏಕ್ತಾ ನಗರಿಂದ ಒಂದು ಅಹಮದಾಬಾದ್ಗೆ ಹೆರಿಟೇಜ್ ಟ್ರೈನ್ ಕೂಡ ಇದೆ, ಇಲ್ಲಿ ನಿಂತಿದೆ ನೋಡಿ. ಇದು 9:30ಗೆ ವಡೋದರ ಹೋಗೋಕೆ ದಾದರ್ ವೆಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇರುತ್ತೆ. ಜನರಲ್ ಟಿಕೆಟ್ 60 ರೂಪಾಯಿ. 11 ಗಂಟೆ ಹಾಗೆ ವಡೋದರ ರೀಚ್ ಆಗ್ಬೋದು. ಅಲ್ಲಿಂದ ಮುಂದೆ ಟ್ರೈನ್ ಮೂಲಕ ಅಹಮದಾಬಾದ್ ಹೋದೆ. ರಾತ್ರಿ ರೈಲ್ವೆ ಸ್ಟೇಷನ್ ಪಕ್ಕದ ರೋಡ್ನಲ್ಲಿ ತುಂಬಾನೇ ಡಾರ್ಮೆಟ್ರಿ ಸಿಗುತ್ತೆ. ನಿಮಗೆ ಸ್ಟೇ ಆಗ್ಲಿಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಆಟೋದವರು ಕರ್ಕೊಂಡು ಹೋಗ್ತಾರೆ, ಇಲ್ಲ ನಿಮಗೆ ಮೊದಲೇ ಗೊತ್ತಿದ್ರೆ ನೀವೇ ಡೈರೆಕ್ಟ್ ಆಗಿ ಹೋಗ್ಬೋದು. ನಂಗೆ ಇಲ್ಲಿ ಒಬ್ರು ಆಟೋದವ್ರು ತೋರಿಸಿದ್ರು. ನಾರ್ಮಲ್ ನಾನ್ AC ಡಾರ್ಮೆಟ್ರಿ, ಅದು ಹಾಟ್ ವಾಟರ್ ಇದೆ. ಫೈನ್, 1 ಡೇಗೆ 350 ರುಪೀಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನಂಗೇನು ಜಾಸ್ತಿ ಹೊತ್ತಿರ್ಲಿಕ್ಕಿಲ್ಲ ಅಲ್ಲಿ. ಒಂದು ರಾತ್ರಿ ನಿದ್ದೆ ಮಾಡಬೇಕಿತ್ತು ಅಷ್ಟೇ. ಯಾಕಂದ್ರೆ ನಂಗೆ ರೀಚ್ ಆಗುವಾಗಲೇ 1 ಗಂಟೆ ಆಗಿತ್ತು. ರಾತ್ರಿಯಲ್ಲಿ ಮತ್ತೆ ಊಟ ಕುತ್ಕೊಂಡು ಟೈಮ್ ಕೂಡ ಆಗಲ್ಲ. ಇವೆಷ್ಟು ಗುಜರಾತ್ನ ಮೊದಲ ದಿನದ ಕಹಾನಿ. ಸ್ವಲ್ಪ ಲೆಂತಿ ಆಯ್ತು, ಯಾಕಂತಂದ್ರೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಪಾರ್ಟ್ 2 ನಲ್ಲಿ ಮೊದೇರಾ ಸನ್ ಟೆಂಪಲ್ ಮತ್ತೆ ರಾಣಿ ಕಿ ವಾವ್, ಇದನ್ನ 1 ಡೇ ನಲ್ಲಿ ಹೇಗೆ ಕವರ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹ್ಯಾಪಿ ಅಂಡ್ ಸೇಫ್ ಜರ್ನಿ.